ನಿಮ್ಮ ಲವ್ ಆದ್ಮೇಲೆ ಆಗಿರ್ಬೋದು ಅಥವಾ ಲವ್ ಬ್ರೇಕಪ್ ಆದ್ಮೇಲೆ ಒಂದಷ್ಟು ಕಮೆಂಟ್ಸನ್ನು ನಾನು ನೋಡಿದಾಗ ಏನು ಅನ್ನಿಸ್ತು ಅಂತಂದರೆ, ಸೊ ನಿಮಗೆ ಫಾಲೋವರ್ಸ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಫೇಮಸ್ ಆಗಿದ್ರಿ. ಸೊ ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ. ಸೊ ಅದೇ ರೀತಿ ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ನಿಮಗೆ ತುಂಬ ಜನ ಫಾಲೋವರ್ಸ್ ಹೆಚ್ಚಿಗೆ ಯಾವಾಗಾದರೂ ಸೊ ಅವ್ರು ನಿಮ್ಮನ್ನು ಲವ್ ಮಾಡಕ್ಕೆ ಬಂದರು, ಅವ್ರು ನಿಮ್ಮ ಫಾಲೋವರ್ಸ್ನ ಅವ್ರ ಕಡೆ ಫಾಲೋವರ್ಸಾಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಬಂದರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಆಗ್ತಿದ್ರು. ಅಂದರೆ ಕಿಪಿ ಕೀರ್ತಿಗೆ ಈಗ ಫೇಮ್ ಬಂದಿದೆ, ಅವನು ಕೂಡ ಫೇಮಸ್ ಆಗಬೇಕು, ಕಿಪಿ ಕೀರ್ತಿನ ಲವ್ ಮಾಡಿದ್ರೆ ಅವನು ಕೂಡ ಫೇಮಸ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಆ ಥಾಟ್ ಇಟ್ಕೊಂಡ್ ಬಂದವನೇ. ಸ್ವಲ್ಪ ಫಾಲೋವರ್ಸ್ ಬಂದ ತಕ್ಷಣ ಕಿಪಿ ಕೀರ್ತಿಗೆ ಬ್ರೇಕಪ್ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವನೇ ಗಲಾಟೆ ಮಾಡ್ಕೊಂಡು ಅಂತ ಹೇಳ್ತಿದ್ರೆ. ಸೊ ಅದೆಲ್ಲ ಒಂದಷ್ಟು ನಿಜ ಅಂತ ಅನ್ಸುತ್ತಾ ಅಂತ. ಇವಾಗ ನನಗೆ ಕುತ್ಕೊಂಡು ಯೋಚನೆ ಮಾಡಿದಾಗ ಆ ಮನುಷ್ಯ ನನಗೊಂದು ಮಾತು ಹೇಳಿದ, ಅಣ್ಣ ಲವಲ್ಲಿ ಬಿದ್ದಾಗ ಅಂದ್ರೆ ಲವ್ ಮಾಡಿದಾಗ ಒಂದು ಮಾತು ಕೊಟ್ಬಿಟ್ಟೆ ಲವ್ ಮಾಡಿದ್ದೆ ನನಗೆ. ಏನು ಅಂದರೆ ನಿನಗೆ ಏನೇ ಆಗಲಿ, ನನ್ನ ಲೈಫ್ ಅಂದರೆ ನನ್ನ ಲೈಫ್ ನನ್ನನ್ನು ಬಿಟ್ಟೋದ್ರು ನಾನು ಬಿಟ್ಟೋಗಲ್ಲ, ನೀನು ಅಕಸ್ಮಾತ್ ನನ್ನ ಕೆಟ್ಟದ್ದು ಹೇಳಿದ್ರು ನಾನು ನಿನ್ನ ಬಗ್ಗೆ ಕೆಟ್ಟದ್ದು ಹೇಳಲ್ಲ ಅಂತೆಲ್ಲ ಹೇಳಿದ ವ್ಯಕ್ತಿ ಒಂದು 5K ಆದಾಗ ಚೆನ್ನಾಗಿದ್ದ. 10K ಆದಮೇಲೆ ಅದೇನು ಆಟೋಮೆಟಿಕ್ ಹೆಂಗೆ ಚೇಂಜ್ ಆದೋ ನನಗೂ ಗೊತ್ತಾಗಿಲ್ಲ ಆಯಿತಾ. ನನ್ನ ಜೊತೆಲಿರೋ ನನ್ನ ಲವ್ನ ಒಪ್ಸಿದ್ದೇನೆ ನನ್ನ ಇಂಚು ಅಂತ ನನ್ನ ತಂಗಿ ಇದ್ದಾಳೆ, ಅವ್ರ ಮಮ್ಮಿ ಒಪ್ಸಿದ್ದು ನಮ್ಮ ಮಮ್ಮಿಗೆ. ಅವರೇ ಹೇಳ್ತವ್ರು ನನಗೆ ಫೋನ್ ಮಾಡಿಬಿಟ್ಟು, ಅವತ್ತು ಲೈವ್ ನೋಡ್ತಾ ಇದ್ದೀನಿ 10K, ನಾನು ಎಷ್ಟು ಏನೇನು ಮಾತಾಡ್ತಾನೆ, ಏನೇನು ಅಂತವನೆ, ನಿನಗೆ ಸಿಂಪತಿ ಎಲ್ಲ ಮಾತಾಡ್ತಾನೆ, ಏನು ಹಂಗೆ ನಾನು ಒಪ್ಸಿದ್ವಿ ಹುಡುಗ ಇವನು, ನಾನು ಮಾತಾಡ್ಸಿದ್ದೆ, ಏನು ಹಿಂಗೆ ನಿಮ್ಮಮ್ಮಗೆ ನಾನು ಒಪ್ಸಿದ್ದೀನಿ, ಏನಪ್ಪ ಇದು ಅಂತ ಫೋನ್ ಮಾಡಿ ಹೇಳಿದ್ರು. ನಾನು ಅದಕ್ಕೆ ಏನಿಲ್ಲ ಆಂಟಿ, ಅವನೇನೋ ಸುಮ್ಮನೆ ಏನೋ ಮಾತಾಡ್ತಾನೆ ಅಂತ ನಾನು ಅವಾಗೂ ನನ್ನ ಬ್ಲೈಂಡಾಗಿ ನಂಬಿದೆ. ಆ ಥರ ಅನ್ಸಿದ್ದು. ಇವಾಗ ಅವ್ನು ನಿಜ ಆಗ್ಬಿಟ್ಟಿದ್ದು, ನಿಜನಾ ಅಂತ ನನಗೆ ಅನಿಸ್ತಿದೆ. ಇದು ನಿಜನಾ ಕನಸ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ರಿಯಲ್ ಆಗಿ ಜನ ಹೇಳಿ ಥರ ಪ್ರೂವ್ ಮಾಡ್ಬಿಟ್ನಲ್ಲ ಅಂತಲೂ ಅನಿಸ್ತಿದೆ. ಬಟ್ ನನಗೆ ಗೊತ್ತಿಲ್ಲ. ನೇಮ್ ಫೇಮ್ ಇವಾಗ ನಾನು ಟ್ರೆಂಡಲ್ಲಿ ಎಲ್ಲರೂ ಬರ್ತಾರೆ, ನೇಮ್ ಫೇಮ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಹೊತ್ತ ನಾವು ಏನು ಮಾಡ್ತೀವಿ ಅದು ಇಂಪಾರ್ಟೆಂಟು. ಇವಾಗ ಫಾಲೋವರ್ಸ್ ಎಲ್ಲರಿಗೂ ಇರುತ್ತೆ, ಆದರೆ ಏನು ಮಾಡ್ತೀವಿ ಅದು ಇಂಪಾರ್ಟೆಂಟು. ಬಟ್ ಆ ವ್ಯಕ್ತಿ ಫಾಲೋವರ್ಸ್ಗೋಸ್ಕರ ಬಂದು ಇಲ್ಲ ನಿಜ ನನ್ನ ಪ್ರೀತಿ ಮಾಡ್ತೀನಿ ಅಂತ ಏನು ನನಗೂ ಗೊತ್ತಿಲ್ಲ. ಬಟ್ ನನ್ನ ಈ ಥರ ಮಾಡಿದ್ದು ಅಂದರೆ ನಾನು ಬಿಟ್ಟಿದ್ದು, ಅವ್ನ ಕಾಟ ತಡಿಯೋಕ್ಕಾಗ್ದಿರ ಬಿಟ್ಟಿದ್ದು. ನಾನು ಬಿಡೋದು ಬಿಟ್ಟೆ. ಬಟ್ ಅವ್ನು ನನ್ನ ಜೀವನ ಹಾಳು ಮಾಡಲ್ಲ ಅಂತ ಹೇಳಿದ್ದ ಅವನು. ಅಂದರೆ ನನ್ನ ನೇಮ್ ಹಾಳು ಮಾಡಲ್ಲ, ನಾನು ನಿನ್ನ ಬಗ್ಗೆ ಎಲ್ಲೂ ಕೆಟ್ಟದ್ದು ಹೇಳಲ್ಲ, ಏನೂ ಮಾಡಲ್ಲ ಅಂದಿರೋನು. ಇವಾಗ ನನ್ನ ಬಗ್ಗೆ ನನ್ನ ರೆಕಾರ್ಡ್ ಬಿಟ್ಬಿಟ್ಟು ಮತ್ತೆ ನಾನೇ ಹಿಂಗೆ ಅಂತೆಲ್ಲ ಹೇಳಿ ಈ ಥರ ಮಾಡಿದ್ದು ಮೇನ್ ತಪ್ಪು. ಮೊನ್ನೆನೇ ಅಷ್ಟೇ ನಮ್ಮ ಅಪ್ಪಂದು ಐಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಐಡಿಯಲ್ಲಿ ನನಗೆ ನನ್ನ ಬಂಡವಾಳ ಏನು ಹೇಳ್ತೀಯ ಅದು ಇದು ಅಂತ ನಾನು ಗಂಗಕ್ಕ ನನ್ನ ಜೊತೆ ಮಾತಾಡಿ ಎಲ್ಲ ಸರಿಯಾಗ್ಮೇಲೆ ನಾನು ಅವನ ಹತ್ರ ಮಾತಾಡಿದ್ದೆ. ಏನೇನೋ ಬಂದು ಆಗ್ತಿ ಕರ್ಮ ರಿಟರ್ನು ಅದು ಇದು ಅಂತ ಆಗ್ತಾರೋ ನಾನು ಮಾತಾಡಿದ್ದೆ. ನಾನು ಸಮಾಧಾನ ಮಾತಾಡಿದೆ. ನೋಡಿ ಸೋಷಿಯಲ್ ಮೀಡಿಯಾ ನಾವು ಪರ್ಸ್ನಲ್ ಹಾಕೋದು ತಪ್ಪಿದೆ. ಮತ್ತು ಇನ್ನೊಂದು ಮೇನಾಗಿ ಜನ ಎತ್ತೋಗೂ ಸಹಿ, ಕೆಳಗಡೆ ಬೀಳ್ಸೋಕ್ಕೂ ಸಹಿ. ಸೊ ಇದೆಲ್ಲ ಬಿಟ್ಬಿಟ್ಟು ಅವ್ನು ಅವಾಗ ಅಂದಿದ್ದ ನನಗೆ ಎಂಗೇಜ್ಮೆಂಟು ಅದು ಇದು ಎಲ್ಲ ಅಂದರೆ ಆಗಪ್ಪ ಚೆನ್ನಾಗಿರು ಅಂತಲೂ ಹೇಳಿದ್ದೀನಿ. ಅವನು ಒಳ್ಳೇದು ಬಯಸ್ತೀನಿ ಅಂದರೆ ನಾನು ಪ್ರೀತಿ ಮಾಡಿದ್ದೀನಿ. ಪ್ರೀತಿ ಮಾಡಿ ಹುಡುಗನ ಬಗ್ಗೆ ಕೆಟ್ಟದ್ದು ಬಯಸೋಕೆ ಯಾರಿಗೂ ಆಗಲ್ಲ. ಪ್ರೀತಿ ಮಾಡಿದ್ದೀನಿ ಅವನ ಜೊತೆ. ಅವಾಗ ಚಿನ್ನಾರಣ್ಣ ಅಂತ ಇದ್ದಾಗ ಚೆನ್ನಾಗಿತ್ತಾ ಅಲ್ವಾ? ಅದು ನನ್ನ ಪ್ರೀತಿ ಮಾಡಿದ ವ್ಯಕ್ತಿಗೆ ನಾನು ಕೆಟ್ಟದಾಗ ಬಯಸೋದು ತಪ್ಪು. ಸೊ ಅವನು ಆ ಥರ ಎಲ್ಲ ನನಗೆ ಏನೋ ಹೇಳ್ದೆ, ನಾನು ಎತ್ತಿ ಇಮಿಡಿಯೇಟ್ಲಿ ಬ್ಲಾಕ್ ಮಾಡಿ. ನನಗೆ ವಾದ ಮಾಡೋಕ್ಕೆ ಇಷ್ಟ ಆಗಿಲ್ಲ. ನನ್ನ ಬಂಡವಾಳ ಅದು ಇದು ನಿಂದು ಹಂಗೆ PUC ಅದೆಲ್ಲ ಗೊತ್ತು, ನಾನು ತಪ್ಪು ಮಾಡಿರೋದೆಲ್ಲ ಗೊತ್ತು. ನಾನು ಸಣ್ಣ ವಯಸ್ಸಲ್ಲಿ ಗೊತ್ತಿಲ್ದಿರೋದಾಗಿರುತ್ತೆ, ಅದೆಲ್ಲರಿಗೂ ಆಗಿರುತ್ತೆ. ಹಂಗಂತೇಳ್ಬಿಟ್ಟು ಅದನ್ನೆಲ್ಲ ಇಲ್ಲಿ ಇವಾಗ ಹೇಳ್ತೀನಿ ಅಂದರೆ ಅದು ಇದು ವೇಸ್ಟ್. ಅದಲ್ಲ, ಅದನ್ನ ಆಗೋ ವಿಷಯನ ಹೇಳ್ಬೇಕು, ಆಗೋ ವಿಷಯನ ಕಡೆ ಗೋಲ್ ಕಡೆ ಫೋಕಸ್ ಮಾಡಬೇಕು ಹೊರತು ಒಂದು ಹುಡುಗ ಬಿಟ್ಟೋದ್ರು ಒಂದು ಹುಡುಗಿ ಬಿಟ್ಟೋದ್ರು ಅವ್ನ ಲೈಫ್ನ ಹಾಳು ಮಾಡೋದು ಯಾವ ಸರಿ ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.